ನವರಾತ್ರಿ ಹಬ್ಬ ಶುರುವಾಯಿತು ಅಂತಂದ್ರೆ ನಾಡಿನಾದ್ಯಂತನೂ ಕೂಡ ಸಂಭ್ರಮ ಸಡಗರದಿಂದ ಎಲ್ಲರೂ ಕೂಡ ದಸರಾ ಹಬ್ಬ ಅದ್ರ ಜೊತೆಗೆ ನವರಾತ್ರಿ ಹಬ್ಬವನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಎಲ್ಲರೂ ಕೂಡ ತುದಿಗಾಲಲ್ಲಿ ನಿಂತಿರ್ತಾರೆ. ಇದರಲ್ಲಿ ವಿಶೇಷವಾದದ್ದು ಅಂತಂದ್ರೆ ಗೊಂಬೆಗಳನ್ನ ಕೂರಿಸುವಂಥದ್ದು. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸಾವಿರಾರು ವರ್ಷಗಳ ಇಂದನೂ ಕೂಡ ಆ ಗೊಂಬೆಯನ್ನ ಕೂರಿಸಿ ಆ ಗೊಂಬೆಗಳಿಗೆ ವಿಶೇಷ ಅಲಂಕಾರವನ್ನ ಮಾಡಿ ಅದಕ್ಕೆ ವಿಶೇಷವಾದಂತಹ ಪೂಜೆ ಮಾಡಿ ಆ ಗೊಂಬೆಗಳ ಒಂದು ಕೃಪಾ ಕಟಾಕ್ಷಕ್ಕೂ ಕೂಡ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ನಮ್ಮ ಭಾರತೀಯ ಜನರೆಲ್ಲರೂ ಕೂಡ ಪಾಲಿಸ್ಕೊಂಡು ಬಂದಿರುವಂತಹ ಆಚಾರ ವಿಚಾರ ಆಗಿದೆ. ಸದ್ಯ ಇವಾಗ ನಾವಿರುವಂತದ್ದು ಜೆಪಿ ನಗರದ 1ನೇ ಹಂತದ ಶ್ರೀ ಪ್ರಸನ್ನಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ, ಸಾರಕ್ಕಿ ಹತ್ರ ಇರುವಂತದ್ದು. ಸೊ ಇಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಹಲವಾರು ವರ್ಷಗಳಿಂದನೂ ಕೂಡ ಈ ಗೊಂಬೆಗಳನ್ನ ಕೂರಿಸಿ ವಿಶೇಷವಾದಂತಹ ಪೂಜೆಯನ್ನ ಮಾಡೋದ್ರ ಮೂಲಕ ನವರಾತ್ರಿ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ರೆ ನಾನು ತೋರಿಸ್ತಾ ಹೋಗ್ತೀನಿ. ಇವಾಗ ಎಂಟ್ರೆನ್ಸ್ ಅಲ್ಲಿ ಬಂದ ತಕ್ಷಣ ನೀವು ನೋಡ್ಬೋದು ಒಂದು ಗೋಪುರದ ಅಲಂಕಾರ. ಇವಾಗ ನಾವು ಕಾಮನ್ ಆಗಿ ಯಾವ್ದಾದ್ರು ಒಂದು ಟೆಂಪಲ್ ಇನ್ನೇನು ಸ್ವಲ್ಪ ದೂರದಲ್ಲಿ ಸಿಗುತ್ತೆ ಅಂದಾಗ ಈ ಒಂದು ವಿಶೇಷವಾದಂತಹ ಅಲಂಕಾರ ಅಥವಾ ವೆಲ್ಕಮ್ ಅನ್ನುವಂಥದ್ದು ಇರುತ್ತಲ್ಲ, ವೆಲ್ಕಮ್ ಕಮಾನು ಅನ್ನುವಂಥದ್ದು ಇರುತ್ತಲ್ಲ, ಸೊ ಆ ತರ ಇದೆ. ಸೊ ಅದೇ ರೀತಿಯಾಗಿ ಒಂದು ಗೋಲ್ಡನ್ ಕಲರ್ ರೀತಿಯಲ್ಲಿ ಒಂದು ಗೋಪುರವನ್ನ ತರ ನಿರ್ಮಿಸಿ ಅದಕ್ಕೆ ಒಂದು ಲೈಟಿಂಗ್ಸ್ ಅನ್ನ ಹಾಕಿ ವಿದ್ಯುತ್ ದೀಪಾಲಂಕಾರದಲ್ಲಿ ಒಂದು ಮೆರಗನ್ನಗೊಳಿಸಿರುವಂತದ್ದು. ಅದೇ ರೀತಿ ಒಳಗಡೆ ಹೋಗ್ತಾ ನೋಡಿದ ತಕ್ಷಣ ನನಗೆ ಹೆಂಗ್ ಅನ್ನಿಸ್ತು ಅಂತಂದ್ರೆ ತುಂಬಾನೇ ಖುಷಿ ಆಯ್ತು. ಯಾಕಂತಂದ್ರೆ ಗೊಂಬೆಗಳನ್ನ ಈ ಮಟ್ಟಕ್ಕೂ ಕೂರಿಸ್ತಾರ, ಗೊಂಬೆಗಳಿಗೆ ಇಷ್ಟೊಂದು ಪ್ರಾಧಾನ್ಯತೆ ಕೊಡ್ತಾರ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅನ್ನುವಂಥದ್ದು ಅಷ್ಟು ಚೆನ್ನಾಗಿ ತುಂಬಾ ಚೆನ್ನಾಗಿ ಈ ಒಂದು ಶ್ರೀ ಪ್ರಸನ್ನಾಂಜನೇಯ ಸ್ವಾಮಿ ದೇವಸ್ಥಾನದ ಒಂದು ಅರ್ಚಕರಾಗಿರುವಂತಹ ಶ್ರೀ ಪ್ರಸನ್ನ ಕುಮಾರ್ ಅವರು ಇಷ್ಟು ಚೆನ್ನಾಗಿ ಹಲವಾರು ವರ್ಷಗಳಿಂದಾನು ಕೂಡ ಮಾಡ್ಕೊಂಡ್ ಬಂದಿರುವಂತದ್ದು. ಇಷ್ಟಕ್ಕೂ ಯಾವ ಥೀಮಲ್ಲಿ ಅಂದ್ರೆ ಪ್ರತಿಯೊಂದು ವರ್ಷದಿಂದಾನು ಕೂಡ ಒಂದೊಂದು ವರ್ಷನೂ ಕೂಡ ಒಂದೊಂದು ವಿಶೇಷವಾದಂತಹ ಒಂದು ಥೀಮಲ್ಲಿ ಈ ಗೊಂಬೆಗಳನ್ನ ಕೂರಿಸ್ಕೊಂಡ್ ಬಂದು ಅದಕ್ಕೆ ಆದಂತಹ ವಿಶೇಷ ಪೂಜೆ ಪ್ರಾಧಾನ್ಯತೆಗಳನ್ನ ಮಾಡ್ತಾರೆ. ಸ್ವತಃ ನಾನು ಅರ್ಚಕರ ಹತ್ರನೇ ಕೇಳ್ತಾ ಹೋಗ್ತೀನಿ ಈ ವರ್ಷ ಯಾವ ರೀತಿಯಂತಹ ಒಂದು ಥೀಮಲ್ಲಿ ಕೂರಿಸಿದ್ದಾರೆ, ಹಾಗೇನೆ ಈ ಒಂದು ವಿಶೇಷತೆ ಏನು ಅಂತದ್ದು. ಅರ್ಚಕರೇ ನಮಸ್ತೆ. ಮೊದಲನೇದಾಗಿ ತುಂಬಾ ಚೆನ್ನಾಗಿದೆ ಅಲಂಕಾರ ಆಗಿರ್ಬೋದು, ಗೊಂಬೆಗಳನ್ನ ಕೂರಿಸುವಂತದ್ದಾಗಿರ್ಬೋದು ತುಂಬಾ ಚೆನ್ನಾಗಿದೆ. ಈ ವರ್ಷ ನೀವು ಯಾವ ರೀತಿಯಾಗಿ ಒಂದು ಗೊಂಬೆಗಳನ್ನ ಕೂರಿಸಿದ್ರ, ಇದರ ಥೀಮ್ ಏನಿದೆ ಅಂತ? ಇದು ನವರಾತ್ರಿ ನಮಗೆ ತುಂಬಾ ವಿಶೇಷ. ನಾವು ಪ್ರತಿ ವರ್ಷ ಒಂದೊಂದು ಗೊಂಬೆನ ನಾವು ಹೆಚ್ಚಿಸ್ಕೊಂಡು ಹೋಗ್ತೀವಿ. ನಾವು ಈ ವರ್ಷ ನಾವು ಮೇಲ್ಕೋಟೆ ಚೆಲುವನಾರಾಯಣ ದೇವರ ವಿಗ್ರಹನ ತಗೊಂಡಿದ್ದೀವಿ. ನಾವು ದೇವಸ್ಥಾನದ ಅರ್ಚಕರಾಗಿದ್ದರಿಂದ ಪ್ರತಿನಿತ್ಯ ದೇವರನ್ನೇ ಆರಾಧಿಸೋದ್ರಿಂದ ದೇವತಾ ಮೂರ್ತಿಗಳೇ ತುಂಬಾ ಪ್ರಾಧಾನ್ಯತೆ ಕೊಡ್ತೀವಿ. ನೀವು ಎಷ್ಟು ವರ್ಷಗಳಿಂದಾನು ಕೂಡ ಈ ಒಂದು ಗೊಂಬೆಗಳನ್ನ ಕೂರಿಸುವಂತಹ ಪದ್ಧತಿಯನ್ನ ಅಳವಡಿಸ್ಕೊಂಡಿದ್ದೀರಾ? ನಾವು ಸುಮಾರು ಒಂದು 20 ವರ್ಷಗಳಿಂದ ಮಾಡ್ತಾ ಇದ್ದೀವಿ. ನಮಗೆ ಮದುವೆನಲ್ಲಿ ನಮಗೆ ಒಂದು ಪಟ್ಟದ ಬೊಂಬೆ ಮತ್ತು ಒಂದು ಕೃಷ್ಣನ ಬೊಂಬೆ ಕೊಡ್ತಾರೆ ಪದ್ಧತಿ ನಮ್ಮಲ್ಲಿ. ನಮ್ಮ ಶ್ರೀ ವೈಷ್ಣವ ಪದ್ಧತಿ ಒಂದಿದೆ. ಹಾಗೆ ನಾವು ಪ್ರತಿ ವರ್ಷ ಒಂದೊಂದು ಬೊಂಬೆಗಳನ್ನು, ಮೊದಲನೇ ವರ್ಷ ಲಕ್ಷ್ಮೀನಾರಾಯಣ, ಆಮೇಲೆ ಕೃಷ್ಣನ್ ಒಂದು ಬೊಂಬೆ ನಮ್ಮ ಮಗ ಹುಟ್ಟಿದಾಗ, ಹಾಗೆ ಒಂದೊಂದು ಸೆಟ್ ನಾವು ತಗೊಳ್ತಾ ಇದ್ದೀವಿ. ಸಾಕಷ್ಟು ಬಗೆಯ ದೇವರ ರೂಪದಲ್ಲಿರುವಂತಹ ಗೊಂಬೆಗಳನ್ನ ಕೂರಿಸಿದಾರ. ನೋಡ್ತಾ ಇದ್ರೇನೆ ತುಂಬಾ ಮನಸ್ಸಿಗೆ ಹಿತವಾಗಿದೆ, ಅದ್ರ ಜೊತೆಗೆ ನೆಮ್ಮದಿಯನ್ನು ಸಿಗುತ್ತೆ ಇಲ್ಲಿ. ಯಾಕಂತಂದ್ರೆ ಎಲ್ಲಾ ದೇವರ ಒಂದು ರೂಪಗಳನ್ನು ಕೂಡ ನಾವು ಗೊಂಬೆಗಳ ರೂಪದಲ್ಲಿ ನಾವು ಕಾಣಿಸ್ಕೋಬಹುದು. ಈ ವರ್ಷ ಯಾವ ಥೀಮಲ್ಲಿ ಕೂರಿಸಿದಿರಾ, ಅದ್ರ ಜೊತೆಗೆ ಅದ್ರ ಬಗ್ಗೆ ಹೇಳೋದಾದ್ರೆ ಯಾವ ಗೊಂಬೆ, ಅದ್ರ ಏನೇನ್ ವಿಶೇಷತೆ ಇದೆ ಅಂತ ಹೇಳೋದಾದ್ರೆ? ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಲಕ್ಷ್ಮೀನಾರಾಯಣ, ಲಕ್ಷ್ಮೀ ನರಸಿಂಹಸ್ವಾಮಿ, ಲಕ್ಷ್ಮೀ ಅಯ್ಯಗ್ರೀವ, ರಾಜರಾಜೇಶ್ವರಿ ಅಮ್ಮನವರು, ತಿರುಪತಿ ಬಾಲಾಜಿ ಪದ್ಮಾವತಿ ಅಮ್ಮನವರು, ಇಲ್ಲಿ ಕೆಳಗಡೆ ಸ್ಟೆಪ್ಪಲ್ಲಿ ಮೇಲುಕೋಟೆ ಚೆಲುವನಾರಾಯಣ ಅಮ್ಮನವರು, ಅದು ಪಕ್ಕದ್ದು ಕಂಚಿ ವರದರಾಯ ಸ್ವಾಮಿ ಅಮ್ಮನವರು, ಆ ಗರುಡ ವಾಹನ ಶ್ರೀವಳ್ಳಿ ಪುತ್ತೂರಲ್ಲಿ ಹಾಂಡಾಳ ಗರುಡ ವಾಹನ ಅದು. ಅದು ಪಕ್ಕದ್ದು ಪದ್ಮಾವತಿ ಶ್ರೀನಿವಾಸರು, ರಂಗನಾಥ ರಂಗನಾಯಕಿ ಅಮ್ಮನವರು, ಅದು ಕೆಳಗಡೆ ಗರುಡರು, ದಶಾವತಾರ, ಈ ಕಡೆ ಭಕ್ತಾಂಜನೇಯ ಸ್ವಾಮಿ, ಅಷ್ಟಲಕ್ಷ್ಮಿ, ಮಧ್ಯದಲ್ಲಿ ಗೌರಿ. ಎಲ್ಲ ದೇವತೆಗಳನ್ನ ಆ ಗೌರಿ ಕಳಶದಲ್ಲಿ ಆವಾಹನೆ ಮಾಡಿರ್ತೀವಿ. ಅವರಿಗೆ ವಿಶೇಷವಾಗಿ ಪ್ರತಿನಿತ್ಯ ಪೂಜೆ, ಅರ್ಚನೆ, ಲಲಿತಾ ಸಹಸ್ರನಾಮಗಳೆಲ್ಲ ಅವರಿಗೆ ಮಾಡ್ತೀವಿ. ಕೆಳಗಡೆ ಅಹೋಬಿಲ ನವನರಸಿಂಹರು, ಅಹೋಬಿಲ ನವನರಸಿಂಹರು, ಮಧ್ಯದಲ್ಲಿ ಕುಬೇರ ದೇವರು ಮಧ್ಯದಲ್ಲಿ, ಎಲ್ಲರಿಗೂ ಅವರ ಅನುಗ್ರಹ ಬೇಕೇ ಬೇಕು. ಅಹೋಬಿಲ ನರಸಿಂಹರು. ಮತ್ತು ಕೃಷ್ಣರ ಒಂದು ಬಾಲ್ಯದಿಂದ ಯೌವನದವರೆಗೂ ಇದೆ. ಚಿಕ್ಕ ಮಗುವಾಗಿದ್ದ ಹಿಡಿದು ಅಂಬೆಗಾಲಿಂದ ಹಿಡಿದು ಕೃಷ್ಣ ನಿಂತ್ಕೊಳ್ಳೋದು, ಕೂತ್ಕೊಳ್ಳೋದು, ಮತ್ತು ಸ್ಟ್ಯಾಂಡಿಂಗಲ್ಲಿ ನಿಂತ್ಕೊಳ್ಳೋದು ಅದಿದೆ. ಅಲ್ಲಿ ಕೃಷ್ಣ ಹಾಂಡಾಳ. ಭದ್ರಾಚಲದಲ್ಲಿ ರಾಮರು ಅಲ್ಲಿ ಒಂದೇ ಕಡೆ ಸೀತೆ ಅಮ್ಮನವ್ರನ್ನ ತೊಡೆ ಮೇಲೆ ರಾಮರು ಕೂರಿಸ್ಕೊಂಡಿರೋದು. ಪಾಪ ಸೀತಾಮ್ಮನವ್ರು ಎಲ್ಲ ಕಡೆ ನಿಂತ್ಕೊಂಡೇ ಇರ್ತಾರೆ. ಭದ್ರಾಚಲದ ಒಂದೇ ಕಡೆ ಸೀತಾಮ್ಮನವ್ರನ್ನ ಕೂರಿಸ್ಕೊಂಡಿರೋದು. ಮತ್ತು
ಮತ್ತು ಪಾಂಡುರಂಗ ರುಕ್ಮಿಣಿ, ನಮ್ಮ ಗುರುಗಳು ರಾಮಾನುಜಾಚಾರ್ಯರು. ಇದು ರಾಮರ ಪರಿವಾರ ನೋಡಿ, ಸೀತಮ್ಮನವ್ರು ನಿಂತ್ಕೊಂಡೇ ಇದ್ದಾರೆ. ರಾಮ, ಲಕ್ಷ್ಮಣ, ಸೀತೆ, ಆಂಜನೇಯ. ಶೃಂಗೇರಿ ಶಾರದಮ್ಮ, ಶಿವ ಪಾರ್ವತಿ ಮೇಲ್ಗಡೆ. ಇದು ತಿರುಪತಿ ಗೋಪುರ, ಕಾಳಿಂಗ ಮರ್ದನ ಕೃಷ್ಣ, ಲಕ್ಷ್ಮಿ, ದುರ್ಗಿ, ಸರಸ್ವತಿ. ಆ ಕಡೆ ಈ ಕಡೆ ದೀಪಲಕ್ಷ್ಮಿಯರು. ಇಲ್ಲಿ ಲಕ್ಷ್ಮೀ ನಾರಾಯಣ ಹೂಮಾಲೆ ಇಟ್ಕೊಂಡಿದ್ದಾರೆ. ಇದು ಬಾಲ ತ್ರಿಪುರ ಸುಂದರಿ. ಇದು ನಮ್ಮ ಮಗಳು ಹುಟ್ಟಿದಾಗ ನಮ್ಮ ಮಗಳು ತಗೊಂಡಿದ್ದು. ಇದು ಒಳ್ಳಿದೇವಿ ಸುಬ್ರಹ್ಮಣ್ಯ ಸ್ವಾಮಿ. ಇದು ಗೌರಿ ಅಮ್ಮನವರು. ಮತ್ತೆ ಗಣಪತಿ ಕ್ರಿಕೆಟ್ ಟೀಮ್. ಇದು ಸ್ವಲ್ಪ ಜಾಗ ಸಮಯ ಚಿಕ್ಕದಿದೆ, ಅದಕ್ಕೆ ಸ್ವಲ್ಪ ಎಲ್ಲ ಜೋಡಿಸ್ಕೊಂಡಿದ್ವಿ. ಇದು ರಂಗಮುಡಿ ತಾಯರ್ ಅಂತ ಹೇಳ್ತೀವಿ, ಶ್ರೀರಂಗನಾಥದಲ್ಲಿ ರಂಗಮುಡಿ ತಾಯರ್. ಅದು ಶಿವ ಪಾರ್ವತಿ. ಶಿವ ಸಮುದ್ರ ಮಂಥನ ಆದಾಗ ಆ ವಿಷವನ್ನ ಕುಡಿದಾಗ ಅದನ್ನ ಮೂರ್ಛೆ ಹೋಗ್ತಾರಂತೆ. ಪಾರ್ವತಿ ದೇವಿ ಅವ್ರನ್ನ ಸಮಾಧಾನ ಮಾಡ್ಲಿಕ್ಕೆ ಮೂರ್ಛೆ ಹೋದಾಗ ಅದು ಒಂದು ಆಂಧ್ರದಲ್ಲಿದೆ ದೇವಸ್ಥಾನ. ಇದು ಶಿವನ ಒಂದು ವಿಗ್ರಹ ರೂಪದಲ್ಲಿ ಈ ತರ ನೋಡೋದು ಆಂಧ್ರದಲ್ಲಿ ಒಂದೇ ಕಡೆ ಇರೋದು. ಎಲ್ಲ ಕಡೆ ಶಿವಲಿಂಗ ರೂಪವಾಗಿರುತ್ತೆ. ಮತ್ತೆ ಇಲ್ಲಿ ವ್ಯಾಪಾರಸ್ಥರು ಶೆಟ್ಟಪ್ಪ ಅವರು. ಅಲ್ಲಿ ಮೇಲ್ಗಡೆ ನವದುರ್ಗಿಯರು. ಆಮೇಲೆ ಸುದರ್ಶನ ನರಸಿಂಹ, ಪದ್ಮಾವತಿ ಶ್ರೀನಿವಾಸರು. ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ, ಗಾಯತ್ರಿ, ಲಕ್ಷ್ಮೀ ನಾರಾಯಣ. ಅಲ್ಲಿ ಬಾಲಗಣಪತಿ, ಬಾಲಸುಬ್ರಹ್ಮಣ್ಯ, ಕರಿಮಾರಿಯಮ್ಮ, ವಧುವರ. ಎಲ್ಲ ವಿಜಯದ ಸಂಕೇತವಾಗಿ ಆನೆಗಳು ಫ್ಯಾಮಿಲಿ. ಆನೆ, ಮಗು. ಇದು ದೃಷ್ಟಿ ಪರಿಹಾರಕ್ಕೆ ನಾವು ಕುಂಬಳಕಾಯಿ ಮೃತ್ಯುಂಜಯನ ಆಹ್ವಾನ ಮಾಡಿರ್ತೀವಿ. ಮೃತ್ಯುಂಜಯ ಲಾಸ್ಟಲ್ಲಿ ಅದನ್ನ ಎಲ್ಲ ಬೆಗುನಿ ಉಳಿಸ್ಬಿಟ್ಟು ಅದನ್ನು ಹೊಡೆದು ಬಿಡ್ತೀವಿ. ಇದು ಹಂಸ ಲಂಕೆಯಿಂದ ಸೀತಮ್ಮನವ್ರನ್ನ ಕರ್ಕೊಂಡು ಬರ್ಬೇಕಾದ್ರೆ ಹಂಸ ವಾಹನ. ರಾಮ, ಲಕ್ಷ್ಮಣ, ಸೀತಾ, ಆಂಜನೇಯ, ಭರತ, ಶತ್ರುಘ್ನ ಅವರೆಲ್ಲ ಇದ್ದಾರೆ. ಇದು ಮೇಲುಕೋಟೆ ನರಸಿಂಹರು, ಯೋಗ ನರಸಿಂಹರು. ಮೇಲ್ಕೋಟೆಯಲ್ಲಿ ವಿಶೇಷವಾಗಿದ್ದಾರೆ, ಬೆಟ್ಟದ ಮೇಲೆ ಇದ್ದಾರಲ್ಲ ಅವ್ರು ಯೋಗ ನರಸಿಂಹರು. ವಿಶೇಷವಾಗಿ ನಾವು ಪಟ್ಟದ ಬೊಂಬೆನೇ ಹೇಳಲಿಲ್ಲ. ಅಲ್ಲಿ ಕಳಶದ ಹಿಂದ್ಗಡೆ ಇದೆ, ಸ್ವಲ್ಪ ಹೂವು ಮುಚ್ಕೊಂಡಿದ್ದಾರೆ. ಪಟ್ಟದ ಬೊಂಬೆ, ರಾಜ ರಾಣಿ ಬೊಂಬೆಗಳಿದೆ. ಅದು ಯಾವಾಗಲೂ ಕಳಶದನ್ನ ಹಿಂದೆನೆ ಇಡಬೇಕು, ಮುಂದೆ ಕಳಶ ಇಡಬೇಕು. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ರ ಗುರುಜಿ. ಯಾಕಂದ್ರೆ ತುಂಬಾ ಚೆನ್ನಾಗಿತ್ತು ನೀವು ಮಾಡಿರುವಂತಹ ಅಲಂಕಾರ ಆಗಿರ್ಬೋದು. ಒಂದೊಂದು ಗೊಂಬೆಗೂ ಆ ದೇವರ ರೂಪವನ್ನ ಕೊಟ್ಟು ಒಂದೊಂದು ವಿಶೇಷ ಇದೆ. ಅದಕ್ಕೂ ಕೂಡ ಅದು ಅಲ್ಲದೆ ನೀವು ಯಾವಾಗ ಒಂದೊಂದು ವರ್ಷಕ್ಕೂ ಕೂಡ ಒಂದೊಂದು ಗೊಂಬೆಯನ್ನ ಆಡ್ ಮಾಡ್ಕೊಂಡ್ ಬಂದಿರುವಂತದ್ದು. 20 ವರ್ಷಗಳ ಕಾಲನೂ ಕೂಡ ಒಂದೊಂದು ಗೊಂಬೆಯನ್ನ ನೀವು ರೂಢಿಸ್ಕೊಂಡ್ ಬಂದ್ಬಿಟ್ಟು ಆ ಒಂದು ಗೊಂಬೆಗೂ ಕೂಡ ವಿಶೇಷವಾದಂತಹ ಪ್ರಾಧಾನ್ಯತೆ ಕೊಟ್ಬಿಟ್ಟು ಪೂಜೆ ಮಾಡ್ಕೊಂಡ್ ಬಂದಿದ್ದು. ತುಂಬಾ ಧನ್ಯವಾದಗಳು. ತುಂಬಾ ಧನ್ಯವಾದ. ಶ್ರೀ ಸಾರಕ್ಕಿ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನದ ಅರ್ಚಕರಾಗಿರುವಂತಹ ಶ್ರೀ ಪ್ರಸನ್ನ ಕುಮಾರ್ ಅವರ ಮನೆಯ ಒಂದು ಗೊಂಬೆಗಳನ್ನ ನೀವು ನೋಡಿದ್ರಿ. ಮತ್ತಷ್ಟು ಮುಂದಿನ ವಿಶೇಷವಾದಂತಹ ಎಪಿಸೋಡ್ ನಲ್ಲಿ ಮತ್ತೆ ಸಿಗ್ತೀನಿ. ಇಲ್ಲಿವರೆಗೂ ನೋಡ್ತಾನೆ ಇರಿ ಬಾಸ್ ಟಿವಿ ಕನ್ನಡ. ಕ್ಯಾಮರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.